ಶರಣಂ ಸ್ನೇಹಿತರೆ, ನಿಮಗೆಲ್ಲರಿಗೂ ಸಿಮಾ ಮೈನಸ್ Q21 ಚಾನಲಿಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನಿವತ್ತು ಅಡಿಕೆ, ತೆಂಗು ಮತ್ತು ಬಾಳೆ ಗಿಡ ತೋಟಕ್ಕೆ ಬಂದಿದ್ದೀನಿ. ಮೋಸ್ಟ್ಲಿ ಇನ್ನೂ ಇದೆಲ್ಲ ಬೆಳೆದು ಫಸಲು ಕೊಡೋಕ್ಕೆ ಒಂದು 3-4 ವರ್ಷ ಹಿಡಿಯತ್ತೆ ಅನಿಸುತ್ತೆ. ನೋಡಿ, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಇಲ್ಲಿ ಮನೆಯಲ್ಲಿ ನೋಡಿ ಬಾಳೆ ಗಿಡನೂ ಹಾಕಿದ್ದಾರೆ. ಈ ಬಾಳೆ ಗಿಡ ಹಾಕಿ ಒಂದು 5-6 ತಿಂಗಳಾಗಿರ್ಬೋದು. ನೋಡಿ, ಸುತ್ತಮುತ್ತ ವಾತಾವರಣ ಎಷ್ಟು ಚೆನ್ನಾಗಿದೆ ಇಲ್ಲಿಂದೆಲ್ಲ. ನೋಡಿ, ಇಲ್ಲೆಲ್ಲ ಬೋರ್ ಕೊರ್ದಿರೋದು, ಮೋಟ್ರ್ ನಡೀತಾ ಇದೆ. ರೈತರಿಗೆ ಹೇಗೆ ಅಂತ ಹೇಳಿದ್ರೆ, ಟೌನಲ್ಲಿ 24 ಗಂಟೆ ಎಲ್ಲ ಕರೆಂಟ್ ಇರುತ್ತಲ್ಲ, ಆ ರೀತಿ ಇರಲ್ಲ. ಸೊ ಟೈಮ್ ಪ್ರಕಾರ ಕರೆಂಟ್ ಕೊಡ್ತಾರೆ, ಆವಾಗ ಇವರು ನೀರು ಬಿಟ್ಕೋಬೇಕು. ನೋಡಿ, ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇಲ್ಲಿ ಡ್ರಿಪ್ ಬಳ್ಳಿ ಮಾಡಿದ್ದಾರೆ ಇವರು. ಸೊ ಈ ಡ್ರಿಪ್ ಬಳ್ಳಿ ಮುಖಾಂತರ ಎಲ್ಲ ಸಸಿಗಳಿಗೂ ಸಹ ನೀರು ತಲುಪುತ್ತೆ. ಸೊ ವಿದ್ಯುತ್ ಮಂಡಳಿಯವರು ಯಾವಾಗ ಕರೆಂಟು ಬಿಡ್ತಾರೆ ಆ ಟೈಮಿಂಗ್ಸ್ ನೋಡಿಕೊಂಡು ಇವರು ಮಧ್ಯರಾತ್ರಿ ಸಾಯಂಕಾಲ ಬೆಳಗ್ಗೆ ಅಂತೇಳ್ಬಿಟ್ಟು ನೋಡ್ದಲೆ ಅದ್ರ ಪ್ರಕಾರ ಬಂದು ಇವರೆಲ್ಲ ನೀರು ಬಿಟ್ಕೋಬೇಕು. ನೋಡಿ, ಬಾಳೆ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಈ ತೆಂಗಿನ ಸಸಿಗಳು ಸಹ ಚೆನ್ನಾಗಿ ಬಂದಿದ್ದಾವೆ. ಇದು ಅಡಿಕೆ ಸಸಿಗಳು, ಇದು ತೆಂಗಿನ ಸಸಿಗಳು. ಸದ್ಯಕ್ಕಿದು ಸಸಿಗಳೇ, ಇನ್ನು ಇವೆಲ್ಲ ಮರಗಳಾಗ್ಬಿಟ್ಟು ಫಸಲು ಕೊಡುವಾಗ ಇನ್ನೂ ಟೈಮ್ ಹಿಡಿಯತ್ತೆ. ಇರಲಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲದನ್ನು. ನೋಡ್ತಿರ್ಬೋದು ನೀವು. ನಮ್ಮ ಚಿಕ್ಕಮಗಳೂರಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಹಸಿರು ಕಾಣ್ತಾ ಇರುತ್ತೆ. ನೋಡಿ, ಇಲ್ಲಿ ಒಂದು ಸೀಬೆಕಾಯಿ ಗಿಡ ಹಾಕಿದ್ದಾರೆ, ಇನ್ನೂ ಮರ ಆಗಿಲ್ಲ. ಸೀಬೆಕಾಯಿ ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಸೀಬೆಕಾಯಿ ಬಿಟ್ಟಿದೆ. ಏನು ಸಣ್ಣ ಗಿಡ ಅಲ್ವಾ, ಹಾಗಾಗಿ ಹುಳ ತಿನ್ನಿದೆ. ಮತ್ತು ಈ ಪಕ್ಷಿಗಳು ಸಹ ಬಿಡಲ್ಲ ಇಂಥ ಕಡೆ ಎಲ್ಲ. ಹಕ್ಕಿಗಳೆಲ್ಲ ಬಂದುಬಿಟ್ಟು ಏನೇ ಒಂದು ಹಣ್ಣು ಹಾಕಲಿ ಅದೆಲ್ಲ ತಿಂದ್ಬಿಡ್ತವೆ. ಈ ಮರ ಮಾವಿನ ಮರ ಅನಿಸುತ್ತೆ. ಹೌದು, ಇದು ಮಾವಿನ ಸಸಿ ಹಾಕಿದ್ದಾರೆ. ಇನ್ನು ಇದು ಬೆಳೆದು ಮರ ಆಗಬೇಕು. ನೋಡಿ, ಇಲ್ಲಿಂದ ಉದ್ದಕ್ಕೆ ಹೇಗೆ ಡ್ರಿಪ್ ಕಾಣ್ತಾ ಇದ್ದಾವೆ. ಇದ್ರ ಮುಖಾಂತರ ಎಲ್ಲ ಕಡೆ ನೋಡಿ ನೀರು ಹೋಗುತ್ತೆ. ಎಲ್ಲ ಸಸಿಗಳು ಹಾಕಿದ್ದಾರೆ. ರೈತರ ಜೀವನ ಅಂತೂ ತುಂಬ ಕಷ್ಟ. ನಾವು ಕೂತಿದ್ದ ಜಾಗದಲ್ಲೇ ಹೋಗ್ತೀವಿ ಮಾರ್ಕೆಟಿಗೆ, ನಮಗೇನು ತರಕಾರಿ ಬೇಕು, ಹಣ್ಣುಗಳು ಬೇಕು, ತಗೊಂಡು ಬಂದುಬಿಡ್ತೀವಿ. ಆದರೆ ಅಷ್ಟು ಶ್ರಮಪಟ್ಟು ಅವರು ಬೆಳೆಸಿ ನಮಗೆ ತಲುಪಿಸೋ ತನಕ ಅವರು ತುಂಬ ಶ್ರಮ ಇರುತ್ತೆ. ಆದರೂ ಸಹ ನಾವೇನು ಮಾಡ್ತೀವಿ, ಅಂಗಡಿಗೆ ಹೋದಾಗ, ಒಂದು ತರಕಾರಿ ತೊಗೊಳಕ್ಕೆ ಹೋದಾಗ, ಒಂದು ಹಣ್ಣಾದ್ರು ತೊಗೊಳಕ್ಕೆ ಹೋದಾಗ ಏನು ಮಾಡ್ತೀವಿ, ಚೌಕಾಸಿ ಮಾಡ್ತೀವಿ. ಅದು ನಾವು ನೋಡಿ, ಇಲ್ಲೂ ಸಹ ಸೀಬೆಕಾಯಿ ಹಾಕಿದ್ದಾರೆ. ಸೀಬೆಕಾಯಿ ಸಸಿ ಹಾಕಿದ್ದಾರೆ. ಇದು 1 ವರ್ಷ 2 ವರ್ಷದಲ್ಲಿ ಬೆಳೆದು ಫಸಲು ಕೊಡ್ತವೆ. ನಾವು ಆ ರೀತಿ ಚೌಕಾಸಿ ಮಾಡಿ ತಗೊಳ್ತೀವಲ್ಲ, ನಿಜವಾಗ್ಲೂ ಹೀಗೆಲ್ಲ ಬಂದು ನೋಡಿದರೆ ಏನಾಗುತ್ತೆ, ನಮಗೆ ಗೊತ್ತಾಗತ್ತೆ ಇವ್ರ ಶ್ರಮ ಎಷ್ಟಿರುತ್ತೆ, ಎಷ್ಟು ಕಷ್ಟಪಡ್ತಾರೆ ರೈತರು ಅಂತೇಳ್ಬಿಟ್ಟು. ನೋಡಿ, ಸುತ್ತಮುತ್ತ ಎಲ್ಲ ಕಡೆ ತೆಂಗಿನ ಸಸಿ ಹಾಕಿದ್ದಾರೆ. ಮಧ್ಯದಲ್ಲಿ ತೆಂಗಿನ ಸಸಿ ಹಾಕಿರೋದು, ಫುಲ್ ಇರೋದು ಬಾಳೆ ಸಸಿಗಳು ಮಧ್ಯದಲ್ಲಿ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು, ಉದ್ದಕ್ಕೆ ಬಾಳೆ ಸಸಿಗಳು ಕಾಣ್ತಾ ಇದ್ದಾವೆ. ಹೆಚ್ಚಾಗಿ ಇದು ಹಾಕಿರೋದು ಇವರು ಅಡಿಕೆ ಸಸಿಗಳು. ನೋಡಿ, ಇದೆಲ್ಲ ಅಡಿಕೆ ಸಸಿಗಳು. ಸಿಟಿಯಲ್ಲಿ ಇರೋರಿಗೂ ಗೊತ್ತಾಗಲ್ಲ ಯಾವ ಗಿಡಗಳು ಹೇಗಿರ್ತವೆ. ಹೋಗ್ತೀವಿ, ಬಾಳೆಹಣ್ಣು ಕಿತ್ಕೊಳ್ತೀವಿ, ಬಂತೀವಿ, ತಿಂತೀವಿ. ಈಗಿನ ಜನ್ರೇಷನ್ ಮಕ್ಕಳಿಗಂತೂ ನಿಜವಾಗ್ಲೂ ಸಹ ಇಂಥ ಕಡೆಗಳಿಗೆಲ್ಲ ಕರ್ಕೊಂಬರ್ಬೇಕು. ಆವಾಗ ಆ ಮಕ್ಕಳಿಗೂ ಸಹ ಏನಾಗುತ್ತೆ, ಈ ಬಾಳೆ ಗಿಡ ಹೀಗಿರುತ್ತಾ, ತೆಂಗಿನ ಸಸಿ ಹೀಗಿರುತ್ತಾ, ಇದು ಮರವಾಗಿ ಹೀಗೆ ಬೆಳೆಯುತ್ತಾ, ಇದೆಲ್ಲ ಗೊತ್ತಾಗತ್ತೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಏನೂ ಇಲ್ಲ, ಹಣ್ಣು ತಿನ್ನು, ತರಕಾರಿ ತಿನ್ನು ಅಂತ ಒತ್ತಾಯ ಮಾಡ್ತೀವಿ, ಹೌದಲ್ವಾ? ಆದರೆ ಈ ಒತ್ತಾಯದ
ಹಿಂದೆ ಇರುವಂತಹ ರೈತರ ಶ್ರಮಕ್ಕೂ ಸಹ ಈ ಮಕ್ಕಳಿಗೆ ನಾವು ಪಿಕ್ನಿಕ್ಕು ಅಲ್ಲಿಗೆ ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀವಿ. ಅದ್ರ ಬದಲು ಒಂದೊಂದು ದಿನ ಈ ರೀತಿಯಾದಂತಹ ಒಂದು ಹೊಲ ಗದ್ದೆಗಳಿಗೆ ಅಥವಾ ತೋಟಗಳಿಗೆ ಕರ್ಕೊಂಬಂದು ಆ ರೈತರು ಮಾಡ್ತಿರುವಂತಹ ಕೆಲಸಗಳನ್ನು ಅವ್ರಿಗೆ ತೋರಿಸಿದ್ರೆ ಗೊತ್ತಾಗತ್ತೆ. ಅಂದರೆ ನಾವು ತಿಂತಾ ಇರುವಂತಹ ಹಣ್ಣು ಹಂಪಲುಗಳಾಗಲಿ, ತರಕಾರಿಗಳಾಗಲಿ, ಅಥವಾ ಏನು ಅಕ್ಕಿ ತಿಂತೀವಲ್ಲ, ಭತ್ತ ಹೇಗೆ ಬೆಳೀತಾರೆ, ಎಲ್ಲದೂ ಸಹ ಏನಾಗುತ್ತೆ ಮಕ್ಕಳಿಗೆ ಗೊತ್ತಾಗತ್ತೆ. ಸೊ ನಾವು ಪಿಕ್ನಿಕ್ಕು, ಮಾಲ್ಗಳು, ಮತ್ತು ಏನು ಪಾರ್ಕ್ಗಳು ಹೀಗೆಲ್ಲ ಕರ್ಕೊಂಡು ಹೋಗ್ತೀವಿ. ಹೌದು, ಕಾಮನ್ ಅದೆಲ್ಲ. ಆದರೆ ನಂದೊಂದು ಅನಿಸಿಕೆ ಏನಂದರೆ, ಒಟ್ಟು ವರ್ಷದಲ್ಲಿ ಒಂದು ಸತಿ ಆದರೂ ಏನು ಮಾಡಬೇಕು, ತಮ್ಮ ತಮ್ಮ ಮಕ್ಕಳಿಗಳಿಗೆ ಏನು ಮಾಡಿ, ನೀವು ಇಂಥ ಒಂದು ಹೊಲ ಗದ್ದೆಗಳಲ್ಲಿ, ತೋಟಗಳಿಗೆ, ಮತ್ತು ರೈತರು ಕೆಲಸ ಮಾಡ್ತಾ ಇರುವಂತಹ ಒಂದು ದೃಶ್ಯವನ್ನು ಅವ್ರಿಗೆ ತೋರಿಸಿ. ಅವಾಗೇನಾಗುತ್ತೆ, ಅವ್ರಿಗೆ ಗೊತ್ತಾಗತ್ತೆ ಮಕ್ಕಳಿಗೂ ಸಹ. ಈಗೇನು ಬರೀ ಕಂಪ್ಯೂಟರು, ಲ್ಯಾಪ್ಟಾಪು, ಮೊಬೈಲು ಇದೇ ಆಗಿಬಿಟ್ಟಿದೆ ಅಲ್ವಾ. ಇಂಥದ್ದೆಲ್ಲ ಅವರು ಲೈವ್ ಆಗಿ ನೋಡಿದ್ರೆ ಏನಾಗುತ್ತೆ, ಅವರಿಗೆ ಗೊತ್ತಾಗತ್ತೆ ಹೇಗೆ ಅಂತೇಳ್ಬಿಟ್ಟು, ಜೀವನ ಹೇಗಿದೆ. ಅವರೆಲ್ಲ ಮಾಡಿ ಬೆಳೆದು ನಮಗೆ ಮಾರ್ಕೆಟಿಗೆ ಕೊಡೋದ್ರಿಂದ ನಾವು ದುಡ್ಡು ಕೊಟ್ಟು ಅದನ್ನು ತಂದು ನಾವು ತಿಂತೀವಿ ಅಂತೇಳ್ಬಿಟ್ಟು ಅವ್ರಿಗೆ ಶ್ರಮ ಗೊತ್ತಾಗತ್ತೆ, ಎಲ್ಲಿಂದ ಬರುತ್ತೆ ಅಂತೇಳ್ಬಿಟ್ಟು ಗೊತ್ತಾಗತ್ತೆ. ಆ ಮಕ್ಕಳಿಗೆ ಏನಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಏನು ಮಾಡ್ತಾರೆ, ಎಲ್ಲಿಂದ ತಂದ್ವಿ, ಆ ಅಂಗಡಿಯಿಂದ ತಂದೆ, ಈ ಅಂಗಡಿಯಿಂದ ತಂದೆ, ಅಲ್ಲಿಂದ ಅಂತಂದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆದರೆ ಅದು ಮೂಲತಃ ಎಲ್ಲಿಂದ ಬಂತು ಅಂತೇಳ್ಬಿಟ್ಟು ಯಾವ ಮಕ್ಕಳಿಗೂ ಗೊತ್ತಿರಲ್ಲ. ಸೊ ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ವರ್ಷಕ್ಕೊಂದು ಸತಿನೂ ನಿಮಗೆ ಇಂಥದ್ದಿಲ್ಲ ಅಂದರೆ ಇಂಥ ಕಡೆ ಇರುವಂತಹ ಇಂಥ ಜಾಗಗಳಿಗೆ ಕರ್ಕೊಂಡೋಗಿ. ಯಾರು ಬೇಕಾದ್ರೂ ನಾವು ನೋಡ್ತೀವಿ ಅಂದರೆ ಯಾರು ಬೇಡ ಅಂತ ಹೇಳ್ಬಿಟ್ಟು ಹೇಳಲ್ಲ ಅಲ್ವಾ. ಹೋಗ್ಬಿಟ್ಟು ಎಲ್ಲದನ್ನು ಅಂದರೆ ಒಂದು ಇದಕ್ಕೂ ಕರ್ಕೊಂಡೋಗಿ, ಕಾರ್ಖಾನೆಗಳಿಗೂ ಕರ್ಕೊಂಡೋಗಿ, ನಾವು ಹಾಕುವಂಥ ಬಟ್ಟೆ ಹೇಗೆ, ನಾವು ನೂಲನ್ನು ಹೇಗೆ ತೆಗಿತಾರೆ, ರೇಷ್ಮೆ ಹುಳುಗಳಿಂದ ಯಾವ ರೀತಿ ಇದು ಬರುತ್ತೆ, ರೇಷ್ಮೆ ಬರುತ್ತೆ. ಈಗೇನೂ ಇಲ್ಲ, ಯೂಟ್ಯೂಬಲ್ಲಿ ಪ್ರತಿಯೊಂದು ಹಾಕಿದ್ರೂ ತೋರಿಸ್ತಾರೆ ಹೇಗೇಗಿರುತ್ತೆ, ಹೇಗೆ ಬೆಳೀತಾರೆ ಅಂತ. ಆದರೆ ನಾವು ಸ್ವಾಭಾವಿಕವಾಗಿ ಬಂದು ನೋಡುವಂಥದ್ದಕ್ಕೂ ಆ ಮೊಬೈಲ್ಗಳಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ ಸ್ನೇಹಿತರೆ. ಸೊ ನಂದೊಂದು ಅನಿಸಿಕೆ, ನಿಮ್ಮ ಮಕ್ಕಳುಗಳಿಗೆ ನೀವೆಲ್ಲ ಏನು ಮಾಡಿ, ಒಂದು ಇದು ಈಗ ನೈಜವಾಗಿ ಇರುವಂತಹ ನಮ್ಮ ಪ್ರಕೃತಿಯನ್ನು ತೋರಿಸಿ, ಹೀಗೆ ಬೆಳೆಯುವಂತಹ ಜಾಗ ಕರ್ಕೊಂಡೋಗಿ ತೋರಿಸಿ. ಅವಾಗೇನಾಗತ್ತೆ, ಮಕ್ಕಳಿಗೆ ಸಂತೋಷವೂ ಆಗುತ್ತೆ, ಟೈಮು ಸಹ. ನಿಜವಾಗ್ಲೂ ಮಕ್ಕಳು ಯಾವುದು ಬೋರ್ ಅಂತೇಳ್ಬಿಟ್ಟು ಯಾವ ಮಕ್ಕಳಿಗೂ ಅನಿಸಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಮಕ್ಳಿಗೆ ನೋಡಿ ಎಷ್ಟು ತಿಳ್ಕೊಳ್ಳುವಂಥದ್ದು ಇರುತ್ತೆ. ಅವ್ರು ಲೈವ್ ಆಗಿ ಪ್ರತಿಯೊಂದು ಗಿಡಗಳದ್ದು ಏನು ಮಾಡ್ಬೋದು, ಅವರು ನೋಡ್ಬೋದು. ನಾವು ಮನೇಲಿ ಮಕ್ಕಳು ಕಿಚನಿಗೂ ಬರಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಎಷ್ಟೋ ಮಕ್ಕಳಿಗೆ ಈರುಳ್ಳಿ ಅಂದರೆ ಏನು, ಆಮೇಲೆ ಕೊತ್ತಂಬರಿ ಸೊಪ್ಪು ಅಂದರೆ ಏನು, ಹೀಗೆ ದವಸ ಧಾನ್ಯಗಳು ಏನೇನೂ ಗೊತ್ತಿರಲ್ಲ. ಕೆಲವೊಂದು ಮಕ್ಕಳಿಗಂತೂ ಇಂಗ್ಲೀಷ್ ವರ್ಡ್ಸ್ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ, ಕನ್ನಡ ಅಂತೂ ಗೊತ್ತಾಗೋದೇ ಇಲ್ಲ. ಸೊ ಇಂಥ ಮಕ್ಕಳಿಗೆಲ್ಲ ಹೇಳ್ಕೊಡಿ ನೀವು. ಯಾಕಂದರೆ ಯಾವ ಮಕ್ಕಳಿಗೂ ಹುಟ್ಟಿದಾಗಿಂದ ಏನೂ ಹೇಳ್ಕೊಂಬರಲ್ಲ. ಜೊತೆಗೇನು ಯಾವ ಮಕ್ಕಳಿಗೂ ಸಹ ನಾವು ಮೊಬೈಲೇ ಅಂತೇಳ್ಬಿಟ್ಟು ಅವರಿಗೂ ಗೊತ್ತಿರಲ್ಲ. ನಾವೇನು ಮಾಡ್ತೀವಿ, ತಂದೆ ತಾಯಿಗಳು ಮೊಬೈಲ್ ಕೊಟ್ಬಿಟ್ಟು ಅವರಿಗೆ ಅಭ್ಯಾಸ ಮಾಡಿಸ್ಬಿಟ್ಟು ಸಂತೋಷ ಪಡ್ತೀವಿ ಸ್ಟಾರ್ಟಿಂಗಲ್ಲಿ. ಆದರೆ ಆಮೇಲೆ ಏನಾಗುತ್ತೆ, ಆ ಮಕ್ಕಳು ಅದಕ್ಕೆ ಚಟ ಥರ ಆಗಿಬಿಡತ್ತೆ. ಮೊಬೈಲ್ ಇಲ್ದಲೆ ಏನೂ ಮಾಡ್ದಲೆ, ಊಟನೂ ಸಹ ಮಾಡ್ದಂಗೆ ಅಂತಹ ಸ್ಥಿತಿ ಬಂದುಬಿಡತ್ತೆ. ಸೊ ಅಂಥ ಮಕ್ಕಳಿಗೆಲ್ಲ ನೀವು ಮೊಬೈಲಿಂದ ದೂರ ಇಟ್ಟು ಪ್ರತಿ ಸಂಡೇ, ಸಿಟಿಯಲ್ಲಂತೂ ಕಷ್ಟ ಹೀಗೆಲ್ಲ ಇರೋದು, ಎಲ್ಲ ಕಡೆ ಅಂತೂ ಇದ್ದೇ ಇರುತ್ತೆ. ಅಟ್ಲೀಸ್ಟು 3 ತಿಂಗಳಿಗೋ, ವರ್ಷಕ್ಕೋ, 6 ತಿಂಗಳಿಗೋ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ, 1-2 ದಿನ ಆದರೂ ಮಕ್ಕಳಿಗೆ ಹಿಂಗೆಲ್ಲ ಕರ್ಕೊಂಬಂದು ತೋರಿಸಿ. ಆವಾಗ ಮಕ್ಕಳು ತಿಳ್ಕೊತಾರೆ. ಮತ್ತು ಅವರಿಗೆ ಹಸಿರಿನ ಬಗ್ಗೆ, ಮತ್ತು ನೋಡಿ ಎಷ್ಟು ಚೆನ್ನಾಗಿ ಈ ಕಡೆ ಎಲ್ಲ ಗುಡ್ಡಗಳಿದ್ದಾವೆ ನೋಡಿ, ಯಾವ ರೀತಿ ಗುಡ್ಡಗಳಿದ್ದಾವೆ ನೋಡೋಕ್ಕೆ. ಎಷ್ಟು ನಾನು ಇಲ್ಲಿ ಲೈವಾಗಿ ನೋಡ್ತಾ ಇದ್ದೀನಿ, ನನಗೆ ಅಷ್ಟು ಸಂತೋಷವಾಗ್ತಿರೋ ನೋಡೋಕ್ಕೆ. ಸೊ ನಿಮಗೂ ಅವಕಾಶ ಸಿಕ್ಕಿದರೆ ಇಲ್ಲಿ ಬಂದು ಎಲ್ಲ ಕಡೆ ಎಲ್ಲಿ ನಿಮಗೆ ಯಾವ ಊರಲ್ಲಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅವಕಾಶ, ಆವಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೂ ಕರ್ಕೊಂಡೋಗಿ ತೋರಿಸಿ. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಈ ತೋಟ. ಆ ಕಡೆ ನೋಡಿ, ಆ ತೋಟಗಳೆಲ್ಲ ಸುಮಾರು ವರ್ಷದಿಂದ ಇರೋರಿಂದ ಮರಗಳೆಲ್ಲ ಆಗ್ತಿದೆ, ಚೆನ್ನಾಗಿ ಫಸಲು ಕೊಡ್ತಾಯಿದೆ. ಸೊ ಇದು ಈಗ 2 ವರ್ಷ 8 ತಿಂಗಳಾಗಿದೆ ಆಗಿ, ಇನ್ನೂ ಒಂದು 3-4 ವರ್ಷದಲ್ಲಿ ಇದು ಸಹ ದೊಡ್ಡ ಹೆಮ್ಮರವಾಗಿಬಿಟ್ಟು ಫಸಲು ಕೊಡ್ತವೆ. ನೋಡಿ ಬಾಳೆ ಗಿಡ ಹೇಗಿದೆ. ಈ ಬಾಳೆ ಗಿಡದಲ್ಲಿ ಊಟ ಮಾಡ್ತೀವಿ ನಾವು ಅಲ್ವಾ. ಮಾಡೋದ್ರಿಂದ ಎಷ್ಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ, ಅದರಿಂದ ಸಿಗೋ ನಾವು ಹೆಂಗೆ ಅನಿಸುತ್ತೆ, ಬರೀ ತಿಂತಾ ಇದ್ದೀವಿ ಬಾಳೆ ಗಿಡದಲ್ಲಿ ಅಂತೇಳ್ಬಿಟ್ಟು ಅನಿಸುತ್ತೆ. ಆದರೆ ಅದರಲ್ಲಿರುವಂತಹ ತತ್ವಗಳೆಲ್ಲ ನಮ್ಮ ಶರೀರಕ್ಕೆ ಹೋಗಿಬಿಟ್ಟು ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಮಕ್ಕಳಿಗೆ ನೀವು ತೋರಿಸ್ಬೋದು, ಹೇಗೆ ಬಂತು ಈ ಬಾಳೆ ಗಿಡ, ಇದರಿಂದ ಏನಾಗುತ್ತೆ, ಬಾಳೆಹಣ್ಣು ಬರ್ತವೆ ಅಂತೇಳ್ಬಿಟ್ಟೆಲ್ಲ ನೀವು ಹೇಳ್ಬೋದು. ಲೈವಾಗಿ ತೋರಿಸ್ಬೋದು ಮಕ್ಳಿಗೆ ಕರ್ಕೊಂಬಂದು ಡೈರೆಕ್ಟಾಗಿ.
ಅಲ್ವಾ? ಎಳೆನೀರು ಕುಡಿತೀವಿ, ತೆಂಗಿನಕಾಯಿ ಇದು ಮಾಡ್ತೀವಿ, ಅದು ಹೆಂಗೆ ಬರುತ್ತೆ ನೋಡಿ. ಅಲ್ಲೆಲ್ಲ ತೆಂಗಿನ ಮರಗಳ ಗೊಂಚಲುಗಳಲ್ಲಿ ಎಳೆನೀರಿದ್ದಾವೆ. ನೀವು ಲೈವಾಗಿ ಮಕ್ಳಿಗೆ ತೋರಿಸ್ಬೋದು. ಆ ಮಕ್ಳು ಎಷ್ಟೋ ಮಕ್ಳಿಗೆ ಗೊತ್ತಿರಲ್ಲ. ಹೌದು, ಇದಂತೂ ಖಂಡಿತ. ಸೊ ನಿಮ್ಮ ತಂದೆ ತಾಯಿಗಳ ಅದು ಜವಾಬ್ದಾರಿ ಆಗಿರುತ್ತೆ ಮಕ್ಕಳಿಗೂ ಸಹ ಇದನ್ನು ಕರ್ಕೊಂಬಂದು ಲೈವಾಗಿ ತೋರಿಸೋಣ ಅಂತೇಳ್ಬಿಟ್ಟು. ದಯವಿಟ್ಟು ಎಲ್ಲ ಪೇರೆಂಟ್ಸಿಗೂ ನನ್ನದೊಂದು ರಿಕ್ವೆಸ್ಟು, ಈ ರೀತಿಯಾದಂತಹ ಎಲ್ಲಾದರೂ ಜಾಗಗಳು ಸಿಕ್ಕಿದರೆ ಭತ್ತ, ನಾವು ದವಸ ಧಾನ್ಯಗಳು ಏನು ತಿಂತೀವಿ ಅಥವಾ ನಾವು ಅಂದರೆ ನಮಗೆ ಗೊತ್ತಿರುವಂಥ ವಿಚಾರಗಳು ನಾವು ಎಷ್ಟೋ ಗೊತ್ತಿರಲ್ಲ, ತಿಳ್ಕೊತೀವಿ ಅದರಲ್ಲಿ ಮೊಬೈಲ್ ಮುಖಾಂತರ. ಆದರೆ ಈ ರೀತಿ ಕರ್ಕೊಂಬರೋದ್ರಿಂದ ಏನಾಗುತ್ತೆ ಮಕ್ಕಳಿಗೆ, ನಾವು ಇಷ್ಟೇ ಅಲ್ಲ, ಬೇಕಾದಷ್ಟು ಬೆಳೆಗಳು ಎಲ್ಲೆಲ್ಲೋ ಬೆಳೆದಿರ್ತವೆ. ಸೊ ಹಿಂಗೆ ರೋಡ್ ಸೈಡೇ ನಿಮಗೆ ಎಲ್ಲರೂ ಒಂದು ಊರಿಗೆ ಹೋದಾಗ ರೋಡ್ ಸೈಡಲ್ಲಿ ಪ್ರತಿಯೊಂದು ಊರಲ್ಲಿ ಏನಿರುತ್ತೆ, ಹೊಲ ಗದ್ದೆಗಳು, ಈ ತೋಟಗಳು ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದು ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಒಳಗೋಗಿ ನೋಡ್ತೀವಿ ಅಂತ ಹೇಳಿದ್ರೆ ಯಾರೂ ಬೇಡ ಅಂತೂ ಅನ್ನಲ್ಲ. ಹಿಂಗೆ ಅವಕಾಶ ಸಿಕ್ಕಿದರೆ ದಯವಿಟ್ಟು ನಿಮ್ಮ ಮಕ್ಳಿಗೆ ಕರ್ಕೊಂಡೋಗ್ಬಿಟ್ಟು ಹತ್ತಿರದಿಂದ ಯಾವ್ಯಾವ ಬೆಳೆಗಳು ಹೇಗೆ ಬರ್ತವೆ, ಅದರ ಸಸಿಗಳು ಹೇಗಿರ್ತವೆ, ಮರ ಹೇಗಾಗುತ್ತೆ ಎಲ್ಲದನ್ನೂ ಸಹ ಕೇಳ್ಬೋದು. ಇವತ್ತು ಇಲ್ಲಿ ಕೆಲಸದವ್ರು ಯಾರೂ ಬಂದಿಲ್ಲ. ಬಂದರೆ ನಾನು ಲೈವಾಗಿ ನಿಮಗೆಲ್ಲ ಮಾತಾಡಿಸ್ತಾ ಇದ್ದೆ, ಇದಕ್ಕೆಲ್ಲ ಯಾವ ಗೊಬ್ಬರ ಹಾಕಬೇಕು ಏನು ಅಂತೇಳ್ಬಿಟ್ಟು. ನೋಡೋಣ ಮುಂದಿನ ದಿನದಲ್ಲಿ ಯಾವಾಗಾದ್ರೂ ಅವಕಾಶ ಸಿಕ್ಕಿದರೆ ಖಂಡಿತ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಈ ತೆಂಗಿನ ಮರ ಎಷ್ಟು ಚೆನ್ನಾಗಿ ಬೆಳೆದಿದೆ. ಮತ್ತೇನು ಗೊತ್ತಾ ಸ್ನೇಹಿತರೆ, ನಮ್ಮ ಮನೇಲಿ ನಾವು ಕಡ್ಡಿ ಪರ್ಕೆನ ಯೂಸ್ ಮಾಡ್ತೀವಿ, ಹೌದಲ್ವಾ? ಆ ಕಡ್ಡಿ ಪರ್ಕೆನೂ ಹೇಗೆ ಮಾಡ್ತಾರೆ ಅಂತೇಳಿದ್ರೆ, ಇದು ತುಂಬ ದೊಡ್ಡ ದೊಡ್ಡದಾಗಿ ಅಲ್ಲಿ ಮರಗಳಿದಾವಲ್ಲ, ಆ ರೀತಿ ಆದಾಗ ಒಂದೊಂದೇ ಒಣಗಿ ಬಿದ್ದುಬಿಡತ್ತೆ. ಒಣಗಿ ಬಿದ್ದಾಗ ಏನಾಗುತ್ತೆ, ಇದನ್ನು ಏನು ಮಾಡ್ತಾರೆ, ಒಂದೊಂದೇ ಎಳೆನ ತೆಗಿತಾರೆ. ತೆಗೆದ್ಬಿಟ್ಟು ಏನು ಮಾಡ್ತೀವಿ, ಇಲ್ಲಿ ಮಧ್ಯದಲ್ಲಿ ನೋಡಿ ಇದು ಎಳೆಯದಿರೋದು ಬಲ್ತಾಗ ಏನಾಗುತ್ತೆ, ಗಟ್ಟಿ ಆಗುತ್ತೆ. ಈ ಕಡ್ಡಿಗಳಿದಾವಲ್ಲ, ಈ ಕಡ್ಡಿಗಳನ್ನು ಏನು ಮಾಡ್ತಾರೆ, ಈ ಎಲೆಯಿಂದ ಬೇರ್ಪಡಿಸಿ ಈ ಕಡ್ಡಿಗಳಿಗೆಲ್ಲ ಏನು ಮಾಡಿ ಒಟ್ಟುಗೂಡಿಸ್ಬಿಟ್ಟು ಏನು ಮಾಡ್ತಾರೆ, ಕಡ್ಡಿ ಪರ್ಕೆಯನ್ನು ತಗೊಳ್ತಾರೆ. ಇವಾಗ ಕಡ್ಡಿ ಪರ್ಕೆ ಯಾರೂ ಯೂಸ್ ಮಾಡಲ್ಲ. ಆದರೆ ಕೆಲವೊಂದು ಜಾಗಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಆ ಕಡ್ಡಿ ಪರ್ಕೆಗಳು ಇದ್ರೇ ಸರಿ. ಸೊ ಇವತ್ತು ಸಹ ಮಾರುಕಟ್ಟೆಗೆ ಸಿಗುತ್ತೆ, ಹಳ್ಳಿ ಕಡೆಗಳಲ್ಲೂ ಅದನ್ನೇ ಬಳಸ್ತಾರೆ. ಈವನ್ ನಾನು ಸಹ ಕೆಲವೊಂದು ಟೈಮಲ್ಲಿ ಕಡ್ಡಿ ಪರ್ಕೆರ ಅವಶ್ಯಕತೆ ನನಗೂ ಬೀಳುತ್ತೆ. ಸೊ ಎಮರ್ಜೆನ್ಸಿಗೋಸ್ಕರ ನಾನು ಮನೆಯಲ್ಲಿ ಇಟ್ಟಿದ್ದೀನಿ ಕಡ್ಡಿ ಪರ್ಕೆನ. ನಾನು ಸ್ವತಃ ಒಂದಿನ ಯಾವಾಗಾದ್ರೂ ನನಗೆ ಅವಕಾಶ ಸಿಕ್ಕಿದರೆ ನಿಮಗೆ ಕಡ್ಡಿ ಪರ್ಕೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಮಾಡು ಸಹ ತೋರಿಸ್ತೀನಿ. ಯಾರಿಗಾರು ಇಷ್ಟ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ನೋಡಿ ಈ ಬಾಳೆ ಗಿಡದಿಂದ ನಮಗೇನಾಗುತ್ತೆ, ಎಳೆನೀರು ಸಿಗುತ್ತೆ, ತೆಂಗಿನಕಾಯಿ ಸಿಗುತ್ತೆ, ನೆರಳು ಸಿಗುತ್ತೆ, ಕಡ್ಡಿ ಪರ್ಕೆ ಮಾಡ್ಬೋದು, ಇನ್ನು ಬೇರೆ ಬೇರೆ ತುಂಬ ಇದರಿಂದ ಉಪಯೋಗಗಳಿದ್ದಾವೆ. ನನಗೆ ಅಷ್ಟು ಗೊತ್ತಿರೋದು. ಸೊ ತಿಳ್ಕೊಳ್ಳೋದು ತುಂಬ ಇದೆ, ನಿಮಗೆ ತೋರ್ಸೋದಕ್ಕೋಸ್ಕರ ಇಷ್ಟು ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರೋದು. ಸೊ ನೋಡಿ ಇದೇ ಮರದಿಂದ ಕಡ್ಡಿ ಪರ್ಕೆನೂ ಸಹ ಮಾಡ್ತಾರೆ. ಎಷ್ಟೋ ಮಕ್ಳಿಗೆ ಕಡ್ಡಿ ಪರ್ಕೆ ಅಂದರೆ ಏನು ಅಂತೇಳ್ಬಿಟ್ಟು ಸಹ ಗೊತ್ತಿರಲ್ಲ. ಸೊ ನೋಡಿ ಯಾವಾಗಾದ್ರೂ ಸಿಕ್ಕಿದರೆ ಆ ಕಡ್ಡಿ ಪರ್ಕೆಗಳನ್ನು ಹೇಗೆ ಮಾಡ್ತಾರೆ ಅಂತೇಳ್ಬಿಟ್ಟು ಮಕ್ಕಳಿಗೆ ನೀವು ಇಂಥ ಮರಗಳು ಸಿಕ್ಕಿದರೆ ಹೇಳಿ, ಆಯಿತಾ? ಇದು ನೋಡಿ ಪಪ್ಪಾಯ ಹಣ್ಣಿನ ಗಿಡ. ಇದು ಪಪ್ಪಾಯ ಹಣ್ಣು ನೋಡಿ ಹೇಗೆ ಬಿಟ್ಟಿದೆ. ಡೆಂಗು ಬಂದಾಗ, ಬಿಳಿ ರಕ್ತ ಕಣಗಳು ಕಮ್ಮಿ ಆದಾಗ ನಾವು ಈ ಎಲೆಗಳನ್ನು ಹಿಂಡಿ ಇದ್ರ ರಸ ಕುಡಿಬೇಕು. ಒಳ್ಳೆ ಮನೆ ಮದ್ದಿದು. ಈ ಎಲೆಗಳಿಂದ ರಸ ಮಾಡಿಕೊಂಡು ಕುಡಿಬೇಕು. ಡೆಂಗು ಬಂದಾಗ ಬೇಗ ಪ್ಲೇಟ್ಲೆಟ್ಸ್ ಏನಿದೆ ನಮ್ಮದು ಗ್ರೋತ್ ಆಗುತ್ತೆ. ಇದು ನೋಡಿ ಬಟರ್ ಫ್ರೂಟಿನ ಮರ. ಇದು ಇನ್ನೂ ಬೆಳಿಬೇಕು. ಇದು ಬೆಳೆದಾಗ ಬಟರ್ ಫ್ರೂಟ್ಸ್ ಆಗ್ತವೆ. ಮೊದಲೆಲ್ಲ ಹಣ್ಣುಗಳಿಗೆ ಅಷ್ಟು ಪರಿಚಯನೇ ಇರಲಿಲ್ಲ ಜನರಿಗೆ. ಕಿವಿ ಅಂದ್ರೇನು, ಡ್ರ್ಯಾಗನ್ ಫ್ರೂಟು, ಬಟರ್ ಫ್ರೂಟು. ಯಾವಾಗ ಇದರಿಂದ ಎಲ್ಲ ನಮ್ಮ ದೇಹಕ್ಕೆ ಬೇಕಾಗುವಂತಹ ವಿಟಮಿನ್ಸ್ಗಳೆಲ್ಲ ಸಿಗ್ತವೆ ಅಂತೇಳ್ಬಿಟ್ಟು ಗೊತ್ತಾಯಿತು, ಆವಾಗಿಂದ ಎಲ್ಲ ಏನಾಯಿತು, ಹೊಸ ಹೊಸ ಹಣ್ಣುಗಳ ಪರಿಚಯನೂ ಈಗ ಆಗ್ತಾಯಿದೆ. ಮತ್ತು ಜನನೂ ಸಹ ಇಷ್ಟಪಟ್ಟು ಬಳಸ್ತಾರೆ. ನೋಡಿ ನೇರಳೆ ಗಿಡನೂ ಇದೆ ಇಲ್ಲಿ, ಅದು ಸಣ್ಣದಿದೆ, ಇನ್ನೂ ಬೆಳೆದಿಲ್ಲ. ಮೊದಲು ನೋಡಿ ನೇರಳೆ ಹಣ್ಣನ್ನು ಯಾರೂ ತಿಂತಾ ಇರಲಿಲ್ಲ. ಈಗ 1/4 kgಗೆ ಏನೋ 80 ರೂಪಾಯಿ, 100 ರೂಪಾಯಿ ಈ ರೀತಿ ಮಾರ್ತಾರೆ. ಮೊದಲೆಲ್ಲ ಜಾಸ್ತಿ ತಿಂತಾನೇ ಇರಲಿಲ್ಲ ನೇರಳೆ ಹಣ್ಣು. ಇದು ನೋಡಿ ಬಟರ್ ಫ್ರೂಟಿಂದು. ನೋಡಿ ಸ್ನೇಹಿತರೆ, ಇದು ಕರಿಬೇವಿನ ಮರ. ಇದು
ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅನಿಸ್ತಾ ಇದೆ ಗೊತ್ತಾ ಇದರಲ್ಲಿ. ಇಷ್ಟು ದೂರದಿಂದ ನೋಡಿ ಹತ್ತಿರ ಬಂದಾಗ ಅಷ್ಟು ಚೆನ್ನಾಗಿದ್ರದ್ದು ವಾಸನೆ ಬರ್ತಾ ಇದೆ. ತುಂಬ ಘಮ ಘಮ ಅನಿಸ್ತಾ ಇದೆ ನೋಡಿ ಹೇಗಿರುತ್ತೆ. ಸೊ ಇಷ್ಟೋ ತನಕ ನನ್ನ ಜೊತೆ ಇದ್ದು ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತೇಳ್ಬಿಟ್ಟು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇನ್ನೊಂದು ಸತಿ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ. ಸೊ ನಿಮಗೆಲ್ಲರಿಗೂ ಧನ್ಯವಾದಗಳು. ಶರಣಂ ಸ್ನೇಹಿತರೆ.